ನಮಸ್ಕಾರ ಫ್ರೆಂಡ್ಸ್. ಎನ್ ಆರ್ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ತಂದೆ ತಾಯಿಯವರ ಬಗ್ಗೆ ಹೇಳುತ್ತೇನೆ. ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ನಾನು ಭಾಳ ಚಿಕ್ಕವನಾಗಿದ್ದಾಗ ನನಗೆ ಆಪರೇಷನ್ ಆಯಿತು. ಆಪರೇಷನ್ ಆದಾಗ 10th ವರೆಗೂ ನಮ್ಮ ಅಪ್ಪರನ್ನ ನಾನು ಕಾರ್ ತಗೊಂಡು ಎಲ್ಲಾದರೂ ತಿರುಗಾಡಿಸ್ಬೇಕು ಅಂತ ಇದ್ದೆ. ಆದರೆ ಆ ಅವಕಾಶವೇ ಬರಲಿಲ್ಲ. ಗಾಡಿ ಮೇಲೆ ಭಾಳ ಇಂಟ್ರೆಸ್ಟ್ ಇತ್ತು. ನಮ್ಮ ತಂದೆಯವರು ಬಸ್ಸಿಗೆ ಕುಂಡ್ರಿಸುವಾಗ ತಾನು ಹಿಂದೆ ಕುಂಡಿರುತ್ತಿದ್ದರು, ನನಗೆ ಮುಂದೆ ಕುಂಡಿಸ್ತಾ ಇದ್ರು. ಮತ್ತೆ ನಾನು ಚಿಕ್ಕವನಾಗಿದ್ದಾಗ ನಾನು ಸೀಟ್ ಮೇಲೆ ನಿಂತು ನೋಡ್ತಾ ಇದ್ದೆ. ಆ ಥರ ಆಮೇಲೆ ಬರ್ತಾ ದೊಡ್ಡವನಾದ ಮೇಲೆ ಮುಂದೆ ಕೊಡಿರ್ತಾ ಇದ್ದೆ ಡ್ರೈವರ್ ಪಕ್ಕದಲ್ಲಿ. ಅದು ಸೀಟ್ ಖಾಲಿ ಇದ್ದರೆ ಸೀಟಿಗೆ, ಇಲ್ಲ ಅದನ್ನ ಇಂಜನ್ ಮೇಲೆ ಬಾನೆಟ್ ಮೇಲೆ ಕುಂಡಿರುತ್ತಿದ್ದೆ. ಆಮೇಲೆ ಬರ್ತಾ ಅದಕ್ಕೆ ಭಾಳ ಇಂಟ್ರೆಸ್ಟ್ ಇತ್ತು. ಆಮೇಲೆ ಏನಾದರೂ ಫೋಟೋ ತೆಗೆಸುವಾಗ ಬಸ್ ಡ್ರೈವರ್ ಇಳಿದ ಕೂಡಲೇ ಡ್ರೈವಿಂಗ್ ಸೀಟಲ್ಲಿ ಕುಂಡಿರ್ತಾ ಇದ್ದೆ. ನಮ್ಮ ಅಪ್ಪರು ಫೋಟೋ ತೆಗಿತಿದ್ರು. ಅವರೇ ಹೇಳ್ತಿದ್ರು, ನೀನು ಡ್ರೈವಿಂಗ್ ಸೀಟಲ್ಲಿ ಕುಂಡ್ರು, ನಾ ಫೋಟೋ ತೆಗಿತೀನಿ ಅಂತ ಹೇಳ್ತಿದ್ರು. ಏನೇ ಆಗಲಿ ವೆಹಿಕಲ್ ವಿಷಯದಲ್ಲಂತೂ ಭಾಳ ಸಪೋರ್ಟಿಂಗ್ ಇದ್ರು ಅವರು, ನಮ್ಮ ಅಪ್ಪರು. ಅಂದರೆ ಒಂಥರ ಫ್ರೆಂಡ್ಸ್ ಆಗಿ ಇದ್ರು. ನನಗೆ ಅಷ್ಟೇನು ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್ ಅಂತ. ಅವಾಗ ಫ್ರೆಂಡ್ಸ್ ಹಂಗೆ ಇದ್ರು ಅವರು. ಆಮೇಲೆ ಶಾಲೆಗೆ ಹೋಗುವಾಗ ಎಲ್ಲ ಸೈಕಲ್ ಕೊಡಿಸಿದ್ರು. ಅವರೇ ಸೈಕಲ್ ತಗೊಂಡು ಅವರೇ ಬರ್ತಿದ್ರು ನನಗೆ ಕರ್ಕೊಂಡು ಹೋಗ್ಲಿಕ್ಕೆ. ಅವರೇ ಹೇಳ್ತಿದ್ರು, ಈ ಸೈಕಲ್ ನಿಂಗೆ ಅಷ್ಟು ಹೊಡೆಯಲಿಕ್ಕೆ ಬರಂಗಿಲ್ಲ, ನೀ ಸ್ವಲ್ಪ ಕಲಿ ನೀನು ಅಂತ ಹೇಳುತ್ತಿದ್ರು. ನಾವೊಂದು ಮೀಟರ್ ಸೈಕಲ್ ಒಂದು ತಗೊಂಡಿದ್ದೆ. ಆವಾಗ ಒಂದು ಸೈಕಲ್ ಬಂದಿತ್ತು, ಅದಕ್ಕೆ ಮೀಟರ್ ಇತ್ತು. ಆ ರೀತಿ ಇತ್ತು ಮೀಟರ್ ಸೈಕಲ್. ಆದರೆ ಅವರಿಗೆ ದುಡ್ಡನ್ನು ಕೊಟ್ಟಿಲ್ಲ. ನಮ್ಮ ಕಜಿನ್ ಅವ್ರದ್ದು ಸೈಕಲ್ ಕಜಿನ್ ಅಂದರೆ ನನ್ನ ಫ್ರೆಂಡ್ ಒಂದು ಸೈಕಲ್. ಒಂದು 4 ದಿನ ಮಟ್ಟಿಗೆ ಅಂತ ಸೈಕಲ್ ತಗೊಂಡಿದ್ದು ನಾವು. ಆಮೇಲೆ 10th ಆಯಿತು. 10th ನಾನು ಒಂದು ಟ್ರಕ್ ಮಾಡಿದ್ನೆ ರಟ್ಟಿಂದ. ಅದು ಸಂಪೂರ್ಣ ಮಾಡಿದ್ನೆ. ಟ್ರಕ್ ಕಂಟೈನರ್ ಇತ್ತು, 6 wheel ಟ್ರಕ್ ಕಂಟೈನರ್. ಇದು ನಾನು ಅದಕ್ಕೆ ಹೆಸರಿಟ್ಟಿದ್ದೆ ಅಶೋಕ ಲೈಲ್ಯಾಂಡ್ ಅಂತ. ಅಂದರೆ ಯಾವುದಂತ ಗೊತ್ತಿಲ್ಲ ಪರ್ಫೆಕ್ಟ್ ಆಗಿ, ಅಶೋಕ ಲೈಲ್ಯಾಂಡ್ ಅಂತ ಇಟ್ಟಿದ್ದೆ ಹೆಸರು. ಅದು ಬಸ್ ಕರೆಕ್ಟ್ ಟ್ರಕ್ ಆಯಿತು ಅದು. ಇದು ಕ್ಯಾಬಿನಲ್ಲಿ ಡ್ರೈವರ್ಗೆ ಮಲಗಲಿಕ್ಕೆ, ಮತ್ತೆ ಕಂಡಕ್ಟರ್ ಮಲಗಲಿಕ್ಕೆ, ಡ್ರೈವರ್ ಸೀಟ್ ಕಂಡಕ್ಟರ್ ಸೀಟ್, ಆ ಥರ ಮಾಡಿದ್ದೆ ನಾನು. ಅಂದರೆ ಈಗಿನ ಟ್ರಕ್ಕಾಗೆ ಎಲ್ಲ ಕ್ಯಾಬಿನಲ್ಲಿ ಒನೆಟ್ ಕೆಳಗಡೆ ಇರುತ್ತೆ, ಮೇಲ್ಗಡೆ ಇದು ಹಲಿಗೆ ಮಾಡಿರ್ತಾರೆ ಅವರು. ಏನೋ ಮಲಗಲಿಕ್ಕೆ ಏನೋ ಮಾಡಲಿಕ್ಕೆ ಅಂತ ಹಲಿಗೆ ಮಾಡ್ತಾರೆ.
ಆ ಆ ರೀತಿ ಮಾಡಿಲ್ಲ ನಾನು. ಎಲ್ಲ ಸೀಟ್, ಡ್ರೈವರ್ ಸೀಟ್, ಕಂಡಕ್ಟರ್ ಸೀಟ್ ಆ ರೀತಿ ಮಾಡಿದ್ದೆ ನಾನು. ಆಮೇಲೆ ಬಾನೆಟ್ ಹಿಂದೆ ಮಲಗಲಿಕ್ಕೆ ಮ- ಆ ರೀತಿ ಹಿಂದೆ ಕಂಟೈನರ್ ಎಲ್ಲ ಸರಿಯಾಗಿ ಮಾಡಿದ್ನೆ. ಆಮೇಲೆ ಹೋಗ್ತಾ ಹೋಗ್ತಾ ಸಂಬಂಧಿಕರು ಏನೋ ಏನಾಯ್ತು ಗೊತ್ತಿಲ್ಲ, ನಮ್ಮ ಪಪ್ಪರಿಗೆ ಸಂಬಂಧಿಕರು ಅಂಜಿಸಿದ್ರು ಇರಬೇಕು. ನನ್ನ ಮೇಲೆ ನಮ್ಮ ತಂದೆಯವರಿಗೆ ಬಹಳ ಪ್ರೀತಿ ಇತ್ತು. ಅವಾಗ ನಮ್ಮ ಸಂಬಂಧಿಕರು ದಾವಣಗೆರೆಯಲ್ಲಿ ಇದ್ದಾನೆ ಅವನು, ನವೀನ್ ಮಧುಕರ ರೇವಣಕರ್. ಅವನು ಏನ್ ಮಾಡಿದ್ದ, ನಮ್ಮ ಪಪ್ಪರಿಗೆ ಅಂಜಿಸಿ ಬಂಗಾರ ಕೆಲ್ಸಕ್ಕೆ ಹಾಕಿದ್ದ. ಟ್ರಕ್ಕಿಗೆ ಮತ್ತು ಬಂಗಾರ ಕೆಲ್ಸಕ್ಕೆ ಏನು ಸಂಬಂಧ ಇದೆ? ಏನೂ ಸಂಬಂಧ ಇಲ್ಲ ಅದಕ್ಕೆ. ಟ್ರಕ್ ಆಯ್ತು, ಟ್ರಕ್ ಆಟೋಮೊಬೈಲ್. ಬಂಗಾರ ಕೆಲಸ ಏನು ಕೂತ್ಕೊಂಡು ಕೆಲಸ ಮಾಡುವುದು, ಏನು ಏನೂ ಇಲ್ಲ, ಸಂಬಂಧವೇ ಇಲ್ಲ. ಅದಕ್ಕೆ ಹಾಕಿದ್ರು. ಏನು ನಾನು ಅಳ್ತಾ ಒಂದು 6 ತಿಂಗಳ ಅಲ್ಲೇ ಕೆಲಸ ಮಾಡಿದ್ನೆ. ಅವರು ನಮ್ಮ ಕಜಿನ್ ಅಂದ್ರೆ ನಮ್ಮ ಅಪ್ಪರದ ಅಕ್ಕನ ಮಗ, ಮಾಷ ಮಗ. ನಾನು ನಮ್ಮಣ್ಣ ಅಂತ ಪ್ರೀತಿಯಿಂದ ಇದ್ನೆ. ಈಗ ನೋಡಿದರೆ ಸರಿಯಾಗಿ ಚೂರು ಹಾಕಿದ್ದ ಬೆನ್ನಿಗೆ, ಸರಿಯಾಗಿ ಮಾಡಿದ್ದ. ಈಗ ಕಾರ್ ತಗೊಳಕ್ಕೆ ಅವಕಾಶವೇ ಇಲ್ಲ. ಆಮೇಲೆ ಅದಾಯ್ತು. ಆಮೇಲೆ ಬಂದೆ ಬೆಳಗಾವಿಗೆ, ತಂದೆ ತಾಯಿ ಹತ್ರ ಬಂದೆ. ಆಮೇಲೆ ಮತ್ತೆ 15 ದಿನ 1 ತಿಂಗಳಾಯ್ತು. ಮತ್ತೆ ಗುಲ್ಬರ್ಗಾಗ ಕಳಿಸಿದ್ರು. ಗುಲ್ಬರ್ಗಾದಲ್ಲಿ ಅವ್ರ ಹತ್ರ ಬಂಗಾರ ಕೆಲಸಕ್ಕೆ ಹಾಕಿದ್ರು. ನಮ್ಮ ಮಮ್ಮಿಯವರು ನೋಡಿ ಯಾವ ರೀತಿ ಜನ ಇರ್ತಾರಂತ ನೋಡಿ. ಅವನು ನಮ್ಮಣ್ಣ ಅನ್ನಂತ ಸುಮ್ಮನೆ ಇದ್ದೆ ನಾನು. ಅವನ ಕಡೆ ಏನೂ ನಾ ಕಲ್ತಿಲ್ಲ, ಬರೇ ನೋಡಿಕೊಳ್ಳುವುದು, ಅಲ್ಲೇ ಹೊರಗಡೆ ಹೋಗೋದು, ಮತ್ತೆ ಏನೂ ಕಲ್ತಿಲ್ಲ ನಾನು. ದಾವಣಗೆರೆಯಲ್ಲಿ 6 ತಿಂಗಳ ಇದ್ನಲ್ಲ, ಎಳೆ ಮಡಿಸುವುದು ಮತ್ತೆ ಇದು ನಾವೆಲ್ಲ ಪಾತೆ ಅಂತೀವಿ, ನಾವು ಕಾರ್ಬಾರ್ ಜನ ಪಾತೆ ಅಂತೀವಿ, ದಾಗ ಅದು ಹಾಕೋದು ಅಷ್ಟೇ ಕಲಿತ್ನೆ ನಾನು. ಮತ್ತೆ ಏನೂ ಇಲ್ಲ. ಎಲ್ಲಿದ್ದೆ, ಒಂದು 7 ತಿಂಗಳ ಹಾಗೇನೆ ವೇಸ್ಟ್ ಆಯ್ತು. 7 ತಿಂಗಳ ಇವ್ರ ಕಡೆ ಕೆಲಸ, ಏನೋ ಸಹಾಯ ಇಲ್ಲ, ಏನೂ ಇಲ್ಲ. ಆಮೇಲೆ ನಾನೇ ಅಂದ್ಕೊಂಡೆ, ಇವ್ರು ಏನೋ ಮಾಡ್ತಾರೆ, ನಮ್ಮ ತಂಗಿ ಮದುವೆಗೆ ಇವ್ರನ್ನ ಮಾಡ್ತಾರೆ, ಸುಮ್ಮನೆ ಕಲಿಬೇಕು ಅಂತ ಸುಮ್ಮನೆ ಇದ್ದೆ ನಾನು. ಕಲೀಲಿಕ್ಕೆ ಮನಸ್ಸೇ ಇಲ್ಲ ನನಗೆ. ಅವರು ನನ್ನ ಕೈಗೆ ಬಂಗಾರ ಕೊಡ್ತಿದ್ರು, ಆದ್ರೆ ಏನೋ ಮಾಡ್ಲಿಕ್ಕೇನ ಬರುದಿಲ್ಲ. ಹಾಗೆ ಮನಸ್ಸೇ ಇಲ್ಲ. ಈಗ ನೋಡಿದರೆ ಏನೂ ಇಲ್ಲ. ಈಗ ಟೈಮ್ನು ವೇಸ್ಟ್ ಆಯ್ತು. ಈಗ ನಮ್ಮ ಅಪ್ಪನ ಹೋದ್ರು, ಕಾರ್ ತಗೊಳಕ್ಕೆ ಅವಕಾಶನೇ ಇಲ್ಲ. ನಾವು ಜನವರಿ 2021ಕ್ಕೆ ಕಾರ್ ತಗೊಂಡು, ಆಮೇಲೆ ಜೂನ್ ತಿಂಗಳಿಗೆ ನಮ್ಮೊಬ್ಬರ ಹೋದ್ರು. ಒಂದೇ ಟ್ರಿಪ್ ಇಲ್ಲಿಂದ ಇಲ್ಲಿಂದ ನಮ್ಮನೆ ಹೊಸಾಡಿಗೆ ಒಂದೇ ಟ್ರಿಪ್ ಹೋದ್ರು ಅವರು. ಅವಾಗ ನಾನು ಡ್ರೈವರ್ ಇಲ್ಲ, ಪಕ್ಕ ಡ್ರೈವರ್ನೂ ಇಲ್ಲ, ನಾನು ಬೇರೊಬ್ನು ಡ್ರೈವರ್. ಅವ ಪ್ರಕಾಶ್ ಶ್ರೀಧರ್ ರೇವಣಕರ್ ಅಂತ. ಅವೇನು ಡ್ರೈವರ್ ಅಲ್ಲ, ಅರ್ಧ ಡ್ರೈವರ್ ಅವ. ಯಾಕಂದರೆ ಹೇಳ್ತೀನಿ, ರಾತ್ರಿ ಬಂದಿದ್ದೇವೆ ನಾವು ಬೆಳಗಾವಿಗೆ. ಹೊನ್ನಾವರ ಇದ್ರ ಇಲ್ಲಿ ಬಿಡಿ ಹತ್ರ ಒಂದು ಟೀ ಕುಡಿಲಿಕ್ಕೆ ನಾವು ನಿಂತೇವೆ. ಅಲ್ಲೇ ಹೈವೇ ಅದು,
ಇದು ಹುಬ್ಳಿ ಟು ಪಣಜಿ ಹೋಗುವ ಹೈವೇ ಅದು. ಹೈವೇದಲ್ಲಿ ಕಾರ್ ನಿಲ್ಸ್ತಾ ಇದ್ದಾನೆ. ಅದು ಸೈಡಿಗೆ ಭಾಳ ಕತ್ಲೆ ಇದೆ. ಎಲ್ಲ ರಾತ್ರಿ ರಾತ್ರಿ ಇದೆ. ಅಲ್ಲೇ ಕಾರ್ ನಿಲ್ಸಿದ್ದಾನೆ. ಏನೂ ಲೈಟ್ ಹಾಕಿಲ್ಲ, ಏನೂ ಇಲ್ಲ. ಏನೋ ಸಿಗ್ನಲ್ ಕೊಟ್ಟಿಲ್ಲ. ಮುಂದಿನವರು ಬಂದು ಹೊಡೆದರೆ, ಹಿಂದಿನವರು ಬಂದು ಹೊಡೆದರೆ ನಾವೇನು ಮಾಡೋದು? ಅವ ಗಾಡಿ ನಿಲ್ಲಿಸಿ ಎದ್ದು ಹೋದವ. ಆ ರೀತಿ. ಆಮೇಲೆ ಹೇಳಿದ್ನೆ ನಮ್ಮ ಪಪ್ಪರಿಗೆ, ಅಪ್ಪ ಅಲ್ಲೊಂದು ರೆಡ್ ಬಟನ್ ಇದೆ, ಅದು ಸ್ವಲ್ಪ ಮೆಲುಕೆ ಎತ್ತು ಅಂತ ಹೇಳಿದ್ನೆ. ಎತ್ತಿದ್ರು. ಅವರು ಹೇಳ್ದೇನೆ ನಮ್ಮ ಪಪ್ಪನ ಬೈದರು. ಯಾಕೆ ಅವನಿಗೇನು ಪ್ರಕಾಶ್ನಿಗೆ ಏನು ಗೊತ್ತಿಲ್ಲ ಅಂತ ಬೈದರು ಅವರು. ನಮ್ಮ ಪಪ್ಪರಿಗೆ ಪಾಪ ಏನೂ ಗೊತ್ತಿಲ್ಲ, ಹೇಗೆ ನಿಲ್ಲಿಸೋದು ಏನೂ ಗೊತ್ತಿಲ್ಲ ಅವ್ರಿಗೆ. ನಾವು ಹೇಳಬಾರದು. ಇವ ಡ್ರೈವರ್ ಅಲ್ಲ, ಪ್ರಕಾಶ್ ಡ್ರೈವರ್ ಅಲ್ಲ. ಆಮೇಲೆ ಅವಾಗ ಹೊನ್ನಾವರಿಂದ ಬಿಡುವಾಗನು, ಹೊನ್ನಾವರ ನಮ್ಮ ಹೊಸಾಡೆಯಿಂದ ಬಿಡುವಾಗನು ಹೇಳಿದ್ನೆ ನಾನು, ಅಣ್ಣ ಸೀಟ್ ಬೆಲ್ಟ್ ಹಾಕೋ, ಪೊಲೀಸ್ ನಾನು ಪೊಲೀಸ್ ಏನು ಹೇಳಲ್ಲ, ಸೀಟ್ ಬೆಲ್ಟ್ ಹಾಕೋ ಅಂತ ಅಷ್ಟೇ ಹೇಳಿದ್ನೆ ನಾನು. ನಮ್ಮ ಪಪ್ಪರ ಮತ್ತೆ ಪ್ರಕಾಶ್ ಇಬ್ರು ಕೂಡ ನಂಗೆ ಬೈತಾ ಇದ್ರು. ಸೀಟ್ ಬೆಲ್ಟ್ ಯಾಕೆ ಹಾಕೋದು? ಪೊಲೀಸಿಗೋಸ್ಕರ ಅಂತೂ ಅಲ್ವೇ ಅಲ್ಲ. ನಾವು ಏನಾದರೂ ಆಕ್ಸಿಡೆಂಟ್ ಆದರೆ ನಾವು ನಮ್ಮ ಹಣೆ ಸ್ಟೇರಿಂಗ್ ಹೋಗಿ ಹೊಡೆಯುತ್ತೆ. ಸ್ಟೇರಿಂಗ್ ಹೋಗಿ ಹೊಡೆದಾಗ ನಾವು ಸಾಯ್ತೀವಿ. ಅದಕ್ಕೆ ಸೀಟ್ ಬೆಲ್ಟ್ ಹಾಕೋದು. ಸೀಟ್ ಬೆಲ್ಟ್ ಹಾಕಿದರೆ ಅದು ಜಗ್ಗುತ್ತೆ ನಮಗೆ ಹಿಂದಕ್ಕೆ. ಅಷ್ಟೇನು ಇದು ಎಫೆಕ್ಟ್ ಆಗೋದಿಲ್ಲ. ಸ್ವಲ್ಪ ಏನಾದರೂ ಇಂಜರಿ ಆಗುತ್ತೆ. ಇಂಜರಿ ಅಂದರೆ ಹೊಡೆತ ಆಗುತ್ತೆ ಏನಾದರೂ. ನಮಗೆ ಇಲ್ಲೆಲ್ಲ ಏನೂ ಆಗೋದಿಲ್ಲ. ಇಲ್ಲೇ ಇಲ್ಲ, ಇದು ಹೊಡೆತ ಬೀಳುತ್ತೆ. ಅದಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರ ಸೀಟ್ ಬೆಲ್ಟ್ ಹಾಕೋದು. ಬಿಡಿ ಹತ್ರ ಬಂದು ನಾವು ಪೊಲೀಸರು ನೋಡಿ ಗಾಡಿ ಹಿಡಿದ್ರು. ಅವಾಗ ನಾನು ಮತ್ತೆ ನಮ್ಮ ಅಪ್ಪರು ಹೋಗಿ ಪೊಲೀಸರು ಕಡೆ ಹೋಗಿ, ಅಪ್ಪ ಇವರು ದಂಡ ಹಾಕ್ತಿದ್ದಾರೆ, ಇಷ್ಟು 500 ರೂಪಾಯಿ ದಂಡ ಹಾಕಿದ್ರು. 500 ರೂಪಾಯಿ ನನ್ನ ಕಡೆ ಇರಲಿಲ್ಲ ನನ್ನ ಕಡೆ. ಅಪ್ಪ ಏನು ಮಾಡೋದು ಅಂತ ಹೇಳಿದ್ದೆ ನಾನು. 200 ರೂಪಾಯಿ ಕೊಟ್ಟು ನಾವು ಪೊಲೀಸರಿಗೆ ಹಿಡೀರಿ, ಅಷ್ಟೇ ಸಾಕ. 200 ರೂಪಾಯಿ ತಗೊಂಡ್ರು ಅವರು. ಮತ್ತೆ ಬಂದು ನೋಡಿ ಇದ್ದೆ ಅಪ್ಪ ಅಂದರೆ ಇದೆ ನೋಡಿ. ಅಪ್ಪರಿಗೆ ಗಾಡಿ ಬಗ್ಗೆ ಅಂದರೆ ಅಪ್ಪರ ಬಗ್ಗೆ ಗಾಡಿ ಬಗ್ಗೆ ಗೊತ್ತಿತ್ತು, ಅಲ್ಪ ಸ್ವಲ್ಪ ಗೊತ್ತಿತ್ತು. ಆದರೆ ಇದು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಅವರಿಗೆ ಕಲಿಸ್ತಿದ್ರು. ಕರೆ ನಾ ಹೇಳಿದ್ನೆ, ಅಪ್ಪ ಕಾರ ಮನೆ ಒಳಗಿದೆ, ಕಾರ್ ಕಲಿಯಪ್ಪ, ನಾ ಕಲಿಸ್ತೇನೆ ಅಂತ ಹೇಳಿದ್ನೆ. ಅವರು ನೀ ಬೇಡ, ನನಗೆ ಪ್ರಕಾಶ್ ಅವನೇ ಬೇಕು ಅಂತ ಹೇಳಿದ್ರು. ಅವ ಒಂಥರ ಇದು ಕುಡುಕ ಅಂದ್ರೆ ಕುಡಿದ ಗಾಡಿ ಓಡಿಸ್ತಾನ ನಾವು. ಪ್ರಕಾಶ್ ಶ್ರೀಧರ ರೇವಣಕರ್ ಅಂತ ಹಳ್ಳಿಗಿದ್ದವ ಅವ. ಅವನ ವಿಡಿಯೋ ನೋಡಂಗಿಲ್ಲ ಅವ. ನೋಡಿದ್ರೆ ನೋಡ್ಲಿ, ನಮಗೇನ ಅರ್ಧ ಗಾಡಿ ಮುಂಚೆ ಹಾಳು ಮಾಡಿದ ಅವನೇ. ಅರ್ಧ ಎಲ್ಲ ಗೊತ್ತಿದ್ದೆ ಅಂತ ಗಾಡಿ ಹೊಡಿತಾನೆ. ಏನೂ ಗೊತ್ತಿಲ್ಲ ಅವನಿಗೆ. ಸೀಟ್ ಬೆಲ್ಟ್ ಏನೂ ಗೊತ್ತಿಲ್ಲ, ಹಜಾರ್ಡ್ ಲೈಟ್ ಏನು ಅಂತ ಗೊತ್ತಿಲ್ಲ, ಮಳೆಗಾಲ ಯಾವ ರೀತಿ ಗಾಡಿ ಓಡಿಸೋದು ಅಂತ ಗೊತ್ತಿಲ್ಲ. ಬರೀ ಅಷ್ಟೇ ಕೆಲ ಹೆಚ್ಚಾಗ್ಬಿಡೋದು, ಗಾಡಿ ಹೋತ ಸ್ಟೇರಿಂಗ್ ಆ ಕಡೆ ಈ ಕಡೆ
ತಿರ್ಗಾಡ್ಸೋದು ಅಷ್ಟೇ ಗೊತ್ತು ಅವನಿಗೆ. ಬಾಕಿದು ಏನೇನು ಗೊತ್ತಿಲ್ಲ. ಕಾರಿನೊಳಗೆ ಇಷ್ಟು ಜನ ಇದ್ದಾರೆ, ಗಾಡಿ ಒಳಗೆ ಇಷ್ಟು ಜನ ಇದ್ದಾರೆ, ಅವ್ರದ್ದು ಎಲ್ಲ ಜೀವ ನನ್ನ ಕಡೆ ಇದೆ, ಮುಂದಿನವ್ರದ್ದು ನನ್ನ ಕಡೆ ಇದೆ ಜೀವ, ಹಿಂದಿನವ್ರದ್ದು ಅದೆಲ್ಲ ನೋಡ್ಕೋಬೇಕಲ್ವ. ಏನೂ ಗೊತ್ತಿಲ್ಲ ಅವನಿಗೆ. ಅವ ಟೆಂಪೋ ಹೊಡೆದಾನಂತೆ, ಲಾರಿ ಹೊಡೆದಾನಂತೆ, ಬಸ್ ಹೊಡೆದಾನಂತೆ. ಎದಕ್ಕೆ ಕರ್ಮ ಅವನಿಗೆ? ಗಾಡಿ ನೋಡಿದ್ರೆ ಏನು ಮುಂಚೆ ಏನೋ ಗಾಡಿ ಗಾಡಿ ತಗೊಂಡಿದ್ದ, ಗಾಡಿ ಮೂವ್ ಮಾಡ್ಲಿಕ್ಕೆ ಬಂದಿಲ್ಲ ಅವನಿಗೆ, ಬರೇ ಬಂದು ಬೀಳ್ತಾ ಇತ್ತು. ಆಮೇಲೆ ಹೇಳ್ತಾನೆ ಕ್ಲಚ್ಗೇನೋ ಪ್ರಾಬ್ಲಮ್ ಇದೆ, ಕ್ಲಚ್ಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಪರ್ಫೆಕ್ಟ್ ಡ್ರೈವರ್ ಅನ್ನೋ ಮಾತಿದ್ದು ಅಲ್ಲ. ಪರ್ಫೆಕ್ಟ್ ಡ್ರೈವರ್ ಹೀಗೆಲ್ಲ ಅನ್ನೋದಿಲ್ಲ. ಏನೇ ಆಗಲಿ ಸಮಸ್ಕೊಂಡು ಹೋಗ್ತಾರೆ ಅವರು. ನದ್ದೇ ತಪ್ಪಿದೆ ಇಲ್ಲ ಅಂತ ಹೇಳ್ತಾರೆ ಅವರು. ಮತ್ತೆ ನಮ್ಮಪ್ಪರಿಗೆ ಭಾಳ ಸಲ ಹೇಳಿದ್ನೆ ನಾನು, ಅಪ್ಪ ಗಾಡಿ ಇದೆ, ಕಾರ್ ಇದೆ, ಕಾರ್ ಕಲಿಯಪ್ಪ ಅಂತ ಹೇಳಿದ್ನೆ. ನನಗೆ ಪ್ರಕಾಶನ ಬೇಕು ಅಂತ ಹೇಳಿದ್ದ ನಮ್ಮಪ್ಪ. ಅವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಹೇಳ್ತಿದ್ರು ಪ್ರಕಾಶ ಪರ್ಫೆಕ್ಟ್ ಡ್ರೈವರ್, ಎಲ್ಲರೂ ಹೇಳ್ತಿದ್ರು, ಅಣ್ಣ ಎಲ್ಲರೂ ಹೇಳ್ತಿದ್ರು ಪ್ರಕಾಶ ಪರ್ಫೆಕ್ಟ್ ಡ್ರೈವರ್. ಅಣ್ಣ ಕಾಕ ಎಲ್ಲರೂ, ಮತ್ತು ಅಕ್ಕನೂ ಕೂಡ. ಏನೋ ಕರ್ಬಕ್ಕೆ ಡ್ರೈವರ್ ಅಲ್ಲಮ್ಮ. ಡ್ರೈವರ್ ಆದ್ರೆ ಕುಡಿದು ಗಾಡಿ ಓಡಿಸೋದಿಲ್ಲ, ಎಲ್ಲ ರೂಲ್ಸ್ ಗೊತ್ತಿರ್ಬೇಕು ಅವನಿಗೆ, ಅಂದ್ರೆ ಮಾತ್ರ ಡ್ರೈವರ್ ಅವ. ಹೀಗೆ ಕ್ಲಚ್ ಬಿಡ್ತಾನೆ, ಗಾಡಿ ಮುಂದೆ ಹೋಯ್ತು, ಸ್ಟೇರಿಂಗ್ ತಿರ್ಗಾಡ್ಸ್ಲಿಕ್ಕೆ ಬರುತ್ತೆ, ಎಸ್ಕಲೇಟರ್ ಕೊಡ್ಲಿಕ್ಕೆ ಬರುತ್ತೆ. ಅದೆಲ್ಲ ಸಣ್ಣ ಮಕ್ಕಳು ಮಾಡ್ತಾರೆ. ಅದೆಲ್ಲ ಸಣ್ಣ ಮಕ್ಕಳು. ಈಗ ಸಣ್ಣ ಪಾಪು ಅಂದ್ರೆ 1 ವರ್ಷದ ಮಗುವಿಗೆ ಇಂಟ್ರೆಸ್ಟ್ ಇದ್ದರೆ ಅವನೇ ಮಾಡ್ತಾನವ. ನನಗೆ ಸಣ್ಣವರಿದ್ದಾಗ ನಮ್ಮ ಮೌಸಿಯವ್ರದ್ದು 3 ಟೆಂಪೋ ಇತ್ತು. 3 ಟೆಂಪೋಗೆ ನಾನು ಬರೇ ಟೆಂಪೋನಲ್ಲಿ ಹೋಗಿ ಬರೇ ಕುಂಡ್ರೋದು, ಗೇರ್ ಹಾಕೋದು. ಅವರೆಲ್ಲ ಅಂಜಿಸ್ತಿದ್ರು, ಗೇರ್ ಹಾಕಬೇಡ, ಗಾಡಿ ಮುಂದೆ ಹೋಗುತ್ತೆ, ಗೇರ್ ಹಾಕ್ಬೇಡ, ಗಾಡಿ ಮುಂದೆ ಹೋಗುತ್ತೆ ಅಂತ ಅಂಜಿಸ್ತಿದ್ರು. ಅವರೆಲ್ಲ ಹೇಳಿ ನಾನು ಸಣ್ಣ ಇದ್ನೆ. ಸಣ್ಣ ಅಂದರೆ ಒಂದು 18 ವರ್ಷ ಆಗಿಲ್ಲ, 18 ವರ್ಷಕ್ಕಿಂತ ಸಣ್ಣ ಇದ್ದೆ ನಾನು. ಅವಾಗಿಂದ ಇಂಟ್ರೆಸ್ಟ್ ಭಾಳ. ಅವಾಗಿಂದ ನಮ್ಮಪ್ಪರಿಗೆ ಬರೇ ಏನೋ ಚಾಕ್ಲೇಟ್ ಬೇಡ, ಏನು ಬೇಡ, ಬರೇ ಗಾಡಿ ಕೊಡಿಸು ಆ ರೀತಿ. ಮತ್ತು 9ನೇ ಇದ್ದಾಗ ನಾ ಹೇಳಿದ್ನೆ ನಮ್ಮ ಪಪ್ಪರಿಗೆ, ಅಪ್ಪ ಗಾಡಿ ಕಲಿಬೇಕು, ಗಾಡಿ ಸ್ಕೂಲಿಗೆ ಹಾಕು, ಕಾರ್ ಡ್ರೈವಿಂಗ್ ಸ್ಕೂಲಿಗೆ ಹಾಕು ಪಪ್ಪ. ಅವ್ರಂದರು, ನಿಂಗೇನು 18 ವರ್ಷ ಆಗಿಲ್ಲ, ಇದು ಮುಂದೆ ಹಾಕ್ತೀನಿ ಅಂತ ಅವರು ಹೇಳಿದರು. ಆಮೇಲೆ 18 ವರ್ಷ ಆಯಿತು. ಭಾಳ 18 ವರ್ಷಕ್ಕಿಂತ ಮೇಲಾಯಿತು. ನಮ್ಮ ವಾಶ್ರೂಮ್ ಅದೆಲ್ಲ ದಾವಣಗೆರೆ, ಗುಲ್ಬರ್ಗ ಅಲ್ಲೆಲ್ಲ ಹೋಗಿ ಮತ್ತೆ ಬೆಳಗಾವಿ ಬಂದೆ. ಒಳ್ಳೆ ಕೆಲಸಕ್ಕೂ ಇದ್ನೆ. ಕೆಲಸ ಅಂದರೆ ಗ್ಯಾರೇಜ್ ಕೆಲಸ, ಅಲ್ಲಿದ್ದೆ ನಾನು.